ಇದು ನನ್ನ ಮಗಳ ಲೆಹಂಗಾ, ಇದು ರಿಸೆಪ್ಷನ್ಗೆ ಹಾಕೋಣಕ್ಕೆ. ಇದು ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸಂಜೆ ಮೇಲೆ. ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಟಿಫನ್ಗೆ ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಮಾಡಿದ್ದೆ. ಸಾಂಬಾರಿಗೆ ಬಂದು ಒಗ್ಗರಣೆ ಹಾಕಿದೆ. ಹಿಂಗೆ ಮೈನ್ ಹಿಂಗೆ ಹಾಕಿ ಒಗ್ಗರಣೆ ಹಾಕಿದ್ರೆ ಲಾಸ್ಟಲ್ಲಿ ಕೊತ್ತಂಬರಿ ಗಾರ್ನಿಶ್ ಮಾಡಿ. ಆ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿದ್ರೇ ಸಾಂಬಾರ್ ಫ್ಲೇವರ್ ಬರೋದು. ಸಾಂಬಾರ್ ರೆಡಿ ಆಯಿತು, ಇಡ್ಲಿ ಎಲ್ಲ ರೆಡಿ ಆಗೈತೆ. ಇವಾಗ ಟಿಫನ್ ಮಾಡಬೇಕು, ಪೂಜೆ ಎಲ್ಲ ಆಯಿತು. ನಾನೀಗ ಸಾಂಬಾರ್ ಮಾಡ್ತಾ ಇದ್ದೀನಿ. ಹೆಸರು ಬೇಳೆ ಹಾಕಿ ಪಾಲಕ್ ದಾಲ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರತ್ತೆ. ಇವಾಗ ಬಿಸಿಲಿಗೆ ತಂಪು ಇರತ್ತೆ. ಹೆಸರು ಬೇಳೆ ಹಾಕಿ ಸಾಂಬಾರ್ ಮಾಡ್ತಾ ಇದ್ದೀನಿ. ಯಾವ ಥರ ಮಾಡೋದು ಅನ್ನೋದು ಬನ್ನಿ ನಾನು ತೋರಿಸ್ತೀನಿ. ಈಸಿಯಾಗೆ ಮಾಡ್ಕೊಬೋದು. ಒಂದು 15 ಮಿನಿಟ್ಸ್ಗೆಲ್ಲ ಸಾಂಬಾರ್ ರೆಡಿ ಆಗುತ್ತೆ. ಹೆಸರುಬೇಳೆ ಪಾಲಕ್ ಹಾಕಿ ದಾಲ್ ಮಾಡ್ತಾ ಇದ್ದೀನಿ. ಇವಾಗ ಬೇಗ ಮಾಡ್ಕೊಬೋದು. ಚಪಾತಿಗೆ, ಪೂರಿಗೆ, ಅನ್ನಕ್ಕೆ, ಮುದ್ದೆಗೆಲ್ಲ ಆಗುತ್ತೆ. ನಾನು ಫಸ್ಟ್ ಬಂದು ಹೆಸರುಬೇಳೆ ಒಂದು 1/4 kg ಅಷ್ಟು ಹೆಸರುಬೇಳೆ ಕುಕ್ಕರಲ್ಲಿ ಫ್ರೈ ಮಾಡಿಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಳ್ಳಿ. ಒಂದು ಪ್ರೆಷರ್ ಬಂದರೆ ಸಾಕು. ಹೆಸರುಬೇಳೆ ಫ್ರೈ ಮಾಡ್ಕೊಂಡಿಲ್ಲ ಅಂದರೆ ಸ್ಮೆಲ್ ಬರುತ್ತೆ, ಅದಕ್ಕೋಸ್ಕರ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳಿ. ಒಂದು ಪ್ರೆಷರ್ ಬಂದರೆ ಸಾಕು. ಇವಾಗ ನಾನು ಅದು ಕುಕ್ಕರ್ ಕೂಗೋ ಅಷ್ಟೊತ್ತಿಗೆ ನಾನು ಬಾಣಲೆಯಲ್ಲಿ ಎಣ್ಣೆ, ಸಾಸಿವೆ, ಸ್ವಲ್ಪ ಜೀರಿಗೆ, 1 ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಚಿಟಪಟ ಅನ್ನದ ಮೇಲೆ ನಾನು ಆನಿಯನ್ನು, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅದು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಫ್ರೈ ಆದಮೇಲೆ ನಾನು 1-2 ಟೊಮೆಟೊ ತೊಗೊತಾ ಇದ್ದೀನಿ. ಟೊಮೆಟೊ ಬಂದು 2 ತೊಗೊತಾ ಇದ್ದೀನಿ. ದೊಡ್ಡದಾದರೆ 2 ತೊಗೊಳ್ಳಿ, ಚಿಕ್ಕದಾದರೆ 3 ಟೊಮೆಟೊ ತೊಗೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದರೆ ಅದು ಚೆನ್ನಾಗಿ ಫ್ರೈ ಆಗೋಗುತ್ತೆ, ಬೇಗ ಆಗುತ್ತೆ. ನಾನು ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಬಿಟ್ಟಿದ್ದೀನಿ. ಲಾಸ್ಟಲ್ಲಿ ಏನೋ ಕಮ್ಮಿ ಇದ್ದರೆ ಮಾತ್ರ ಆ್ಯಡ್ ಮಾಡ್ಕೊಬೋದು. ಇದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮತ್ತು ನಮ್ಮನೇಲಿ ಬಂದು ಸಾಂಬಾರ್ ಪೌಡರ್, ನಾವು ಯಾವ್ದು ಬೇಳೆ ಸಾರಿಗೆ ಯೂಸ್ ಮಾಡ್ತೀವೋ ಆ ಸಾಂಬಾರ್ ಪೌಡರ್ 1.5 ಸ್ಪೂನ್ ಅಷ್ಟು ಸಾಂಬಾರ್ ಪೌಡರು, 1 ಸ್ಪೂನು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ಖಾರಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಏನು ಯೂಸ್ ಮಾಡಿಲ್ಲ. 1.5 ಚಮಚ ಚಿಲ್ಲಿ ಪೌಡರು ಮತ್ತು ಒಂದು ಸ್ವಲ್ಪ ಅರಿಶಿನ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಘಾಟೆಲ್ಲ ಹೋಗಬೇಕು. ಸ್ವಲ್ಪ ಆಯಿಲೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದೆಲ್ಲ ಮಸಾಲೆ ಚೆನ್ನಾಗಿ ಇದಾಗಬೇಕು, ಅಂದರೆ ಮೆಲ್ಟ್ ಆಗಬೇಕು, ಟೊಮೆಟೊ ಎಲ್ಲ ಸ್ಮೂತ್ ಆಗಬೇಕು. ಆಮೇಲೆ ನಾನು ಪಾಲಕ್ ಸೊಪ್ಪು ಚೆನ್ನಾಗಿ ವಾಶ್ ಮಾಡಿ ಮೀಡಿಯಮಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಪಾಲಕನ ಹಾಕ್ಬೋದು, ಮೆಂತ್ಯ ಸೊಪ್ಪನ್ನು ಹಾಕ್ಬೋದು. ಪಾಲಕ್ ಸೊಪ್ಪು ಒಳ್ಳೇದು ಅಂದ್ಬಿಟ್ಟು ನಾನು ಯೂಸ್ ಅಂದರೆ ವೀಕ್ಲಿ ಒಂದ್ಸಲ, ವೀಕ್ಲಿ 2 ಟೈಮ್ಸ್ ಪಾಲಕ್ ಮೊಸಪ್ಪನ್ನು ಮಾಡ್ಬೋದು. ಈ ಥರ ದಾಲನ್ನು ಮಾಡ್ಬೋದು. ದಾಲ್ ಆದರೆ ಮೊಟ್ಟೆ ತಿಂದಿರೋ ಟೈಮಲ್ಲಿ ಈ ಥರ ದಾಲ್ ಗಟ್ಟಿಯಾಗಿ ಮಾಡಿಕೊಂಡು ತಿನ್ಬೋದು. ಇವಾಗ ಪಾಲಕ್ ಒಂದು 5 ನಿಮಿಷ ಅಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ದಾಲ್ ಅಂದರೆ ಹೆಸರುಬೇಳೆ ಬಾಯ್ಲ್ ಆಗಿರೋದು ನಾವು ಇವಾಗ ಪಾಲಕ್ ಸೊಪ್ಪಿಗೆ ಹಾಕ್ತಾ ಇದ್ದೀವಿ. ನಮಗೆ ನೀರು ಎಷ್ಟು ಬೇಕಷ್ಟು ಆ್ಯಡ್ ಮಾಡಿಕೊಂಡ್ರೆ ಸಾಕು. ಅದು ನಾರ್ಮಲ್ ಗಟ್ಟಿ ಆಗುತ್ತೆ. ಆಮೇಲೆ ನೀರು ಹಾಕ್ಕೊಂಡು ಕುದಿಸ್ಕೊಬೋದು. ರುಚಿಗೆ ತಕ್ಕಷ್ಟು ನಿಮಗೆ ಉಪ್ಪು ಸಾಕಾಗಿಲ್ಲ ಅಂದರೆ ಲಾಸ್ಟಲ್ಲಿ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನಾನು ಸ್ವಲ್ಪ ಗಾರ್ನಿಷ್ಗೆ ಕೊತ್ತಂಬರಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದೊಂದು ಕುದಿದ್ರೆ ಹೆಸರುಬೇಳೆ ಪಾಲಕ್ ದಾಲ್ ರೆಡಿ ಆಗುತ್ತೆ. ನೀವು ಪೂರಿಗೆ, ಚಪಾತಿಗೆ, ಮುದ್ದೆಗೆ ಪ್ರತಿಯೊಂದಕ್ಕೂ ತಿನ್ಬೋದು. ಚೆನ್ನಾಗಿರತ್ತೆ. ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ತಪ್ಪನ್ನ ಬರ್ಬೇಕಾ ಬೇಡವಾ ಅಂತ ಸ್ವಲ್ಪ ಕೆಲಸದ ಮೇಲೆ ಸ್ವಲ್ಪ ಆಚೆ ಕಡೆ ಹೋಗ್ತಾ ಇದ್ದೀವಿ. ನಾನು ನನ್ನ ಮಗಳು, ನಮ್ಮ ಯಜಮಾನ್ರು ಶಾಪಿಗೆ ಬಂದಿದ್ವಿ. ನಾನು ನನ್ನ ಮಗಳು ಸ್ವಲ್ಪ ಆಚೆ ಕೆಲಸದ ಮೇಲೆ ಬಂದಿದ್ವಿ. ಹಂಗೆ ಶಾಪ್ ಹತ್ರ ಬಂದ್ಬಿಟ್ಟು ವಾಪಸ್ ಹೋಗ್ಬೇಕು ನಾವು ಇವಾಗ. ಇವಾಗ ಅಡುಗೆ ಏನು ಮಾಡ್ತಾ ಇದ್ದೀನಿ, ನನ್ನ ಮಗಳಿಗೆ ಹೆಸರು ಬೇಳೆ ಹಾಕಿ ದೋಸೆ ನೆನ್ನೆ ಮಾಡಿಕೊಟ್ಟಿದ್ದೆ. ನಾನು ಫ್ರಿಜ್ಜಲ್ಲಿ ಎತ್ತಿಕ್ಕಿದ್ದೆ, ಅಂದರೆ ರಾತ್ರಿ ಹೊತ್ತು ಅವಳಿಗೆ ದೋಸೆ ಹಾಕ್ಕೊಡ್ಬೋದು, ಏನೂ ಆಗಲ್ಲ. ಫ್ರಿಜ್ಜಲ್ಲಿ ಎತ್ತಿಕ್ಕಿ ಇವಾಗ ಅವಳಿಗೆ ದೋಸೆ ಹಾಕ್ಕೊಡ್ತಾ ಇದ್ದೀನಿ. ನಾನು ಇವತ್ತು ಸಾಂಬಾರು ಬಂದು
ಮೂಂಗ್ ದಾಲ್, ಅಯ್ಯೋ ಮೂಂಗ್ ದಾಲ್, ಹೆಸರು ಬೇಳೆ ಮೂಂಗ್ ದಾಲ್ ಬರುತ್ತಲ್ವಾ, ಅದೇ ನಾನು ದಾಲ್ ಸಾಂಬಾರ್ ಮಾಡಿದ್ದೀನಿ. ಇದು ಪಾಲಕ್ ಸೊಪ್ಪು ಹಾಕಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರತ್ತೆ. ಪಾಲಕನ ಹಾಕ್ಬೋದು, ಇಲ್ಲಾಂದ್ರೆ ಮೆಂತ್ಯ ಸೊಪ್ಪನ ಹಾಕಿ ಮಾಡ್ಬೋದು. ಒಂದು ದೋಸೆ ಹಾಕಿದ್ದೀನಿ. ಮತ್ತೆ ಪಲ್ಯ ಐತೆ, ಬೀಟ್ರೋಟ್ ಪಲ್ಯ ಐತೆ, ಮತ್ತೆ ಮೊಟ್ಟೆ ಹಾಕಿ ಆನಿಯನ್ಸ್ ಆಗೋಯ್ತೆ. ಇಷ್ಟೊಂದು ಐತೆ. ಸ್ವಲ್ಪ ಆಚೆ ಕಡೆ ಕೆಲಸ ಇತ್ತು. ನಾನು ಪಾಸ್ ಸೈಜ್ ಫೋಟೋ ತೆಗೆಸ್ಕೊಬೇಕಾಗಿತ್ತು, ಅಲ್ಲಿಗೆ ಹೋಗಿ ಬಂದೆ. ಮತ್ತೆ ಸ್ವಲ್ಪ ಆಧಾರ್ ಕಾರ್ಡ್ದು ಅದು ಇತ್ತು, ಅಲ್ಲಿ ಹೋಗಿ ಮುಗಿಸ್ಕೊಂಬಂದೆ. ಅಲ್ಲಿಂದ ಬರೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ನಮ್ಮ ಯಜಮಾನ್ರ ಶಾಪಲ್ಲಿ ಸ್ವಲ್ಪ ಹೊತ್ತು ಇದ್ಬಿಟ್ಟು ಆಮೇಲೆ ಬಂದಿದ್ದೀವಿ. ಇವತ್ತು ಸ್ವಲ್ಪ ಬಟ್ಟೆ ಲಗೇಜ್ ಪ್ಯಾಕಿಂಗ್ ಮಾಡೋಣ ಅಂದ್ಬಿಟ್ಟು ಇದ್ದೀನಿ. ಅಂದರೆ ಐರನ್ ಕೊಡಬೇಕು, ಬಟ್ಟೆ ತೆಗೆದು ಎಲ್ಲ ತೆಗ್ದಿಕ್ಕಿದ್ದೀವಿ. ಮದುವೆಗೋಸ್ಕರ ಲೇಟ್ ಆಗುತ್ತಲ್ವಾ, ಸ್ವಲ್ಪ ಬೇಗ ತೆಗ್ದಿಕ್ಕಿದ್ರೆ ಐರನ್ ಕೊಟ್ಟರೆ 2 ದಿವಸ ಆಗುತ್ತೆ. ಅವ್ರು ಬೇಗ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಅದಕ್ಕೋಸ್ಕರ ಇವತ್ತೆಲ್ಲ ತೆಗ್ದಿಕ್ಬಿಟ್ಟು ನಾಳೆ ಪ್ಯಾಕಿಂಗ್ ಮಾಡೋಣ ಅಂದ್ಬಿಟ್ಟು ಇದ್ದೀನಿ. ಇನ್ನು ಐರನ್ ಮಾಡಬೇಕು. ನಮ್ಮ ಸ್ಯಾರೀಸ್ ಎಲ್ಲ ಸ್ವಲ್ಪ ಐರನ್ ಮಾಡಬೇಕು. ಮತ್ತೆ ನನ್ನ ಮಗಳ ಬಟ್ಟೆ ಎಲ್ಲ ಐರನ್ ಮಾಡಬೇಕು. ಇವತ್ತೆಲ್ಲ ತೆಗೆದ್ರೆ ನಾಳೆ ಐರನ್ ಕೊಟ್ಟು ನಾಳೆ ಇಟ್ಕೊಬೋದು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಬೇಕು. ದೋಸೆ, ದಾಲು ಮತ್ತೆ ಮೊಟ್ಟೆ ಪಲ್ಯ, ಆನಿಯನ್ ಹಾಕಿ ಮೊಟ್ಟೆ ಪಲ್ಯ. ಚೆನ್ನಾಗಿರುತ್ತೆ. ಇವಾಗ ಬಟ್ಟೆ ಪ್ಯಾಕಿಂಗ್ ಮಾಡೋಣ ಅಂದ್ಬಿಟ್ಟಿದ್ದೀನಿ. ನನ್ನ ಮಗಳದ್ದು ಎಷ್ಟಾಗೈತೆ ಅಷ್ಟು ಪ್ಯಾಕಿಂಗ್ ಮಾಡೋಣ ಅಂದ್ಬಿಟ್ಟು. ಇದು ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿರೋದು. ನನ್ನ ಮಗಳಿಗೆ ಲೆಹಂಗಾ ತೊಗೊಂಡಿರೋದು ರೀಸೆಂಟ್ ಒಂದು 3 months ಆಯ್ತು ಅಷ್ಟೇ ತೊಗೊಂಡಿರೋದು. ಈ ಮದುವೆಗೆ, ಸ್ವಾತಿ ಮದುವೆಗೆ ಅಂದ್ಬಿಟ್ಟು ನಾನು ಇದು ಬಟ್ಟೆ ತೊಗೊಂಡಿರೋದು. ಎಲ್ಲ ಸ್ಟಿಚಿಂಗ್ ಆಗೈತೆ, ಅಂದರೆ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡಿದ್ದೀವಿ. ಸ್ಟಿಚಿಂಗ್ ಆಗೈತೆ. ಇದು ಬಂದು ರಿಸೆಪ್ಷನ್ಗೆ ಹಾಕೊಳಕ್ಕೆ ಅಂದ್ಬಿಟ್ಟು ಸ್ಟಿಚ್ ಮಾಡಿಸಿದ್ದೀವಿ. ಇದೊಂದು ಆಗೈತೆ. ಸ್ಟಿಚಿಂಗ್ ಚೆನ್ನಾಗಿ ಮಾಡಿಕೊಟ್ಟವ್ರೆ. ಮತ್ತು ಇದು ಮೊನ್ನೆ ನಾವು ಚಿಕ್ಕಪೇಟೆಯಲ್ಲಿ ಹೋಗಿದ್ವಿ. ಚಿಕ್ಕಪೇಟೆಯಲ್ಲಿ ಬಟ್ಟೆ ಶಾಪಿಂಗ್ ಮಾಡ್ಕೊಂಡು, ಇದು ಒಂದು ಮೆಹಂದಿಗೆ ಮತ್ತೆ ಸಂಗೀತ ಮೆಹಂದಿ ಒಂದೇ ಟೈಮ್ ನಡೆಯುತ್ತೆ. ಬೆಳಿಗ್ಗೆ ಬಂದು ಅರ್ಶಿನ ಕಾರ್ಯಕ್ರಮ, ಅರ್ಶಿನಕ್ಕೆ ಬಂದು ಯೆಲ್ಲೋ ಕಲರ್ ತೊಗೊಂಡ್ವಿ. ತುಂಬ ಜನ ಎಲ್ಲೋ ವೇರ್ ಮಾಡ್ತಾರಲ್ವ, ಅದಕ್ಕೋಸ್ಕರ ಎಲ್ಲೋ ತೊಗೊಂಡ್ವಿ. ಚೆನ್ನಾಗೈತೆ. ಇದು ಶರಾರ ತೊಗೊಂಡಿರೋದು. ಅವಳು ಚೆನ್ನಾಗಿ ಸೂಟ್ ಆಗುತ್ತೆ. ನನ್ನ ಮಗಳಿಗೆ ಶರಾರ ಚೆನ್ನಾಗಿ ಸೂಟ್ ಆಗುತ್ತೆ. ನಾವೊಂದು ಎಷ್ಟು ಟೈಮಿಂಗ್ಸ್ ಹೇಳಿ, ಪರ್ಚೇಸಿಂಗ್ ಮಾಡಿರೋ ಟೈಮಿಂಗ್ಸ್ ಒಂದು ಎಕ್ಸಾಕ್ಟ್ ಟೈಮಿಂಗ್ಸ್ ಹೇಳಿ. ನಾವು ಪರ್ಚೇಸಿಂಗ್ ಮಾಡಿರೋ ಬರೀ ಟೈಮಿಂಗ್ಸು ಬರೀ 10 ನಿಮಿಷ ನಾವು ಮಾಡಿರೋದು. ನಾವು ನೈಟ್ 8:15 ಹೋದ್ವಿ. 10 ನಿಮಿಷಕ್ಕೆ ನಾವು ಇದೆ ನೋಡಿದ್ವಿ, ಸೆಲೆಕ್ಟ್ ಮಾಡಿ ಅಮೌಂಟ್ ಕೊಟ್ಬಿಟ್ಟು ಬಂದ್ಬಿಟ್ವಿ. ಬರೀ 10 ನಿಮಿಷದಲ್ಲಿ ಪರ್ಚೇಸಿಂಗ್ ಮಾಡಿರೋದು. ಈ ಬಟ್ಟೆ ಸಂಗೀತಕ್ಕೆ ತೊಗೊಂಡಿರೋದು. ಪ್ಯಾಂಟಿಂದ ಇದು ಟಾಪ್ ಬರುತ್ತೆ, ಇದು ವೇಲ್ ಬರುತ್ತೆ, ಮತ್ತೆ ಇದು ಕೆಳಗಡೆ ಪ್ಯಾಂಟ್ ಶರಾರ ಅಂತೀವಿ. ಅಂದ್ರೆ ಚೆನ್ನಾಗಿ ಸೂಟ್ ಆಗುತ್ತೆ ಅವಳಿಗೆ. ನಾರ್ಮಲ್ ಎಲ್ಲಾನ ಹೋಗೋಗ ಹಾಕೊಂಡು ಹೋಗ್ಬೋದು. ಲೆಹಂಗಾ ಆದ್ರೆ ಅಷ್ಟೊಂದು ಹಾಕೊಂಡು ಹೋಗಲ್ಲ. ಹೆಂಗ್ ನಾವು ತಗೊಂಡಿರ್ತೀವೋ ಲೆಹಂಗಾ ತಗೊಂಡ್ರೆ ಹಂಗೆ ಬೀರಲ್ಲಿ ಇರತ್ತೆ. ಯಾವ ಫಂಕ್ಷನ್ಗೂ ವೇರ್ ಮಾಡಲ್ಲ. ಎಷ್ಟು ಫಂಕ್ಷನ್ಗೆ, ರಿಸೆಪ್ಷನ್ಗೆ ಹಾಕೊಂತಾಳೆ, ಇಲ್ಲಾಂದ್ರೆ ದಾರೆಗೆ ಹಾಕೊಂತಾಳೆ, ಹಂಗೆ ಎತ್ತಿಕ್ಕಿರ್ತಾರೆ. ಒಂದು ಫಂಕ್ಷನ್ ಆದ್ಮೇಲೆ ಇನ್ನೊಂದು ಫಂಕ್ಷನ್ ವೇರ್ ಮಾಡಕ್ಕೆ ಹೋಗಲ್ಲ. ಆ ಥರ ಇರ್ತಾರೆ ಇವಾಗ ಮಕ್ಕಳು. ಇದು ಬಂದು ಸಂಜೆ ಮೆಹಂದಿಗೆ ಮತ್ತೆ ಮೆಹಂದಿಗೆ ಸಂಗೀತ ಎರಡೂ ಒಂದೇ ಟೈಮ್ ನಡೆಯುತ್ತೆ. ಇದು ಬ್ಲ್ಯಾಕ್ ತಗೊಂಡ್ವಿ. ಇದು ನೋಡಿದ ತಕ್ಷಣ ತುಂಬಾ ಇಷ್ಟ ಆಯ್ತು. ಅಂದ್ರೆ ವೇರ್ ಮಾಡ್ಕೊಂಡು ನೋಡಿದ್ಲು, ಚೆನ್ನಾಗಿತ್ತು. ಇದು ಬಂದು ಟಾಪ್, ಇದು ಬಂದು ಕೆಳಗಡೆ ಬರುತ್ತೆ, ಪ್ಯಾಂಟ್ ಬರುತ್ತೆ. ನಂಗೆ ಇದೇನು ಇಷ್ಟ ಆಗತ್ತೆ ಅಂದ್ರೆ ಇಲ್ಲಿ ಹಾಕೊಂತಾರಲ್ವ, ಅದು ನಂಗೆ ತುಂಬಾ ಇಷ್ಟ ಆಗತ್ತೆ. ಉಲ್ಟಾ ಹಾಕೊಂಡಿದ್ಯಮ್ಮ ನೋಡಿ ಈ ತರ. ಇದು ನಂಗೆ ತುಂಬಾ ಇಷ್ಟ ಆಗುತ್ತೆ. ಈ ಟೈಪು ಚೆನ್ನಾಗೈತೆ. ನಂಗೆ ತುಂಬಾ ಇಷ್ಟ ಆಯ್ತು. ಎಷ್ಟು ನಾನು ನನ್ನ ಮಗಳು ಹೋಗಿ ನೈಟ್, ಅದು ಇನ್ನೇನು ಕ್ಲೋಸ್ ಆಗೋ ಟೈಮಲ್ಲಿ ಬರೀ 10 ನಿಮಿಷಕ್ಕೆ ನಾವು ಪರ್ಚೇಸಿಂಗ್ ಮಾಡ್ಕೊಂಡ್ ಬಂದ್ವಿ. ನಾವು ಆ ಕೆಲಸ ಆಗತ್ತಾ ಇಲ್ವಾ ಅನ್ಕೊಂಡಿದ್ವಿ. ಅದು ಹೆಂಗೋ ಪರ್ಚೇಸಿಂಗ್ ಆಯ್ತು. ನಾನು ಹಿಂದಿನ ವಿಡಿಯೋಲಿ ಹಾಕಿದ್ದೀನಿ, ಹೋಗಿ ತಗೊಂಡಿರೋ ಶಾಪಿಂಗ್ ಮಾಡಿರೋ ನೋಡಿರ್ಬೋದು ನೀವು. ಬರೀ 10 ನಿಮಿಷಕ್ಕೆ ಪರ್ಚೇಸಿಂಗ್ ಆಯ್ತು. ಇದ್ರದ್ದು ಅಮೌಂಟ್ ಬಂದು ನಾನು 2ರಿಂದ 4,700 ರೂಪಾಯಿ ಆಯಿತು. ಅಮೌಂಟ್ ಅಷ್ಟು ಹಾಕ್ಕೊಟ್ರು ನಮಗೆ. ಅವರು ಒಂದೊಂದು ಪ್ರೈಸ್ 4,000, 4,500 ಹೇಳ್ತಾರೆ.
ಡಿಸ್ಕೌಂಟ್ ಮಾಡಿ ಹಾಕ್ಕೊಡ್ತಾರೆ. ನಾವು ಈ ಥರ ಫಂಕ್ಷನ್ ಬಟ್ಟೆ ಮಾತ್ರ ನಾವು ಡೈರೆಕ್ಟಾಗಿ ನೋಡಿ ತೊಗೊಂಡ್ರೆ ಒಳ್ಳೇದು ಆನ್ಲೈನ್ಗಿನ್ನ. ಆನ್ಲೈನಲ್ಲಿ ಡೈಲಿ ವೇರು ಎಲ್ಲನ ಚಿಕ್ಕದಾಗಿ ಹಾಕಿ ತೊಗೊಳ್ಬೋದು. ನಮ್ಮ ಫಂಕ್ಷನ್ ಬಟ್ಟೆ ಮಾತ್ರ ಆನ್ಲೈನ್ ಡೈರೆಕ್ಟಾಗಿ ತೊಗೊಳ್ಬೇಕು. ಆಮೇಲೆ ಇದಾಯಿತು. ಇದು ಬಂದು ಧಾರೆ ಮುಹೂರ್ತಕ್ಕೆ ಇದು ಅಂದರೆ ನೋಡಿ, ಇದು ಪೀಸ್ ತಗೊಂಡು ಹೊಲಿಸಿರೋದು. ಸ್ಯಾರಿ ಮತ್ತೆ ಬ್ಲೌಸ್ ಹಾಕೊಂತಾರೆ. ಆ ಸ್ಯಾರಿ ನಾನು ನೆಕ್ಸ್ಟ್ ವಿಡಿಯೋಲ್ಲಿ ತೋರಿಸ್ತೀನಿ. ಅದು ಇನ್ನ ಅದು ಬೇರೆಯಿಂದ ತೆಗ್ದಿಲ್ಲ, ಅದು ತೆಗಿಬೇಕು. ವಾರ್ಡ್ರೋಬಿಂದ ತೆಗೆದು ನಾನು ಅದು ಸ್ಯಾರಿ ಯಾವ್ದು ಹಾಕೊಳೋದನ್ನು ತೋರಿಸ್ತೀನಿ. ಇದು ಪೀಸ್ ತಗೊಂಡು ಸ್ಟಿಚ್ ಮಾಡಿಸಿರೋದು. ನೋಡೋಕೆ ಇದೇ ಬರೀ ಇಷ್ಟನ್ನು ಹಾಕೊಬೋದು, ಟಾಪ್ ಹಾಕೊಂಡು ಚೆನ್ನಾಗಿರುತ್ತೆ. ಇದು ಬಂದು ಇದು ಇಲ್ಲೇ ಕದಾ ಛತ್ರಕ್ಕೆ ಹೋಗ್ಬೇಕು. ಇದು ಛತ್ರಕ್ಕೆ ಹೋಗೋವಾಗ ಹಾಕೊಳೋದು. ಇದು ಅಷ್ಟೇ, ಮೊನ್ನೆ ಒಂದು 3 months ಆಯ್ತು ಇದು ತಗೊಂಡು. ಬ್ಲೂ ಕಲರ್. ಇನ್ನು ಐರನ್ ಕೊಡ್ಬೇಕು, ಎಲ್ಲ ತೆಗ್ದಿಕ್ಕಿದೀವಿ, ಐರನ್ ಕೊಡ್ಬೇಕು ನಾವು. ಇದು ಬಂದು ಬ್ಲೌಸ್ ನೋಡಿ, ಇದೆಲ್ಲ ಐರನ್ ಮಾಡಿಸ್ತಾ ಇದ್ರು. ಇನ್ನ ಎಲ್ಲ ಐರನ್ ಮಾಡಿಸ್ಬೇಕು. ಇದು ಛತ್ರಕ್ಕೆ ಹೋಗೋವಾಗ ವರ್ ಪೂಜೆಗೆ. ಇದು ಇಷ್ಟು ಬಟ್ಟೆ ನನ್ನ ಮಗಳದೆಲ್ಲ ರೆಡಿ ಆಯಿತು. ಇನ್ನು ನಮ್ಮ ಬಟ್ಟೆ ನಾವು ತೆಗೆದಿಟ್ಕೊಬೇಕು. ಇದೆಲ್ಲ ಐರನ್ ಕೊಟ್ಟು ಕಳಿಸಿದ್ರೆ ನಾಳೆ ಪ್ಯಾಕ್ ಮಾಡ್ಕೊಬೋದು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋ ಬಂದು ಮದುವೆ ವಿಡಿಯೋಸ್ ಬರುತ್ತೆ, ಅಪ್ಲೋಡ್ ಮಾಡ್ತೀನಿ. ಯಾರು ಮಿಸ್ ಮಾಡ್ತೀರಾ ಪ್ಲೀಸ್ ವಾಚ್ ಮಾಡಿ. ಫ್ಯಾಮಿಲಿ ವಿಡಿಯೋನೇ ಅನ್ಬೋದು.